ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಅವರದೇ ಇಲಾಖೆಯಲ್ಲಿ ದುಡ್ಡು ಕೊಟ್ರೆ ಫಲಾನುಭವಿಗಳಿಗೆ ಮನೆ ಅನ್ನುವಂಥ ಗಂಭೀರ ಆರೋಪದ ಬೆನ್ನಲ್ಲೇ ಅತಿ ದೊಡ್ಡ ಶಾಕ್ ಜಮೀರ್ ಅಹಮದ್ ಖಾನ್ ಅವರಿಗೆ. ಕಾರಣ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುವಂಥ ಪರಿಸ್ಥಿತಿ. ಅಂಥದ್ದೊಂದು ಗಂಭೀರ ಆರೋಪ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಕೇಳೋದಕ್ಕೆ ಸಿಗ್ತಾ ಇದೆ. ಮನೆ ವಿಚಾರದಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಆಲ್ರೆಡಿ ಸಚಿವ ಜಮೀರ್ ಅಹಮದ್ ಖಾನ್. ತಮ್ಮವರಿಗೇನೆ ಅನ್ಯಾಯ ಮಾಡ್ಬಿಟ್ರ ಸಚಿವರು ಅನ್ನೋದು ಪ್ರಶ್ನೆ. ತಮ್ಮ ಶಾಸಕರಿಗೆ ಅನ್ಯಾಯ, ವಿಪಕ್ಷದವರಿಗೆ ನ್ಯಾಯ ಕೊಡಿಸೋದಕ್ಕೆ ಮುಂದಾದ್ರ. ದಾಖಲೆಗಳೊಂದಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಪ್ರಮುಖವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ವಿಜಯನಗರ ಉಸ್ತುವಾರಿ ಸಚಿವರು. ತಮ್ಮ ಉಸ್ತುವಾರಿಯಲ್ಲಿರುವಂತಹ ಜಿಲ್ಲೆಗೆ ಯಾವ್ಯಾವ ಕಡೆ ಎಷ್ಟೆಷ್ಟು ಅನುದಾನಗಳನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳೊಂದಿಗೆ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕರೇ ಅಸಮಾಧಾನ ಹೊರಹಾಕ್ತಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ. ಒಂದ್ ಕಡೆ ಶಾಸಕ BR ಪಾಟೀಲ್ ಅವರು ದುಡ್ಡು ಕೊಟ್ರೆ ಮನೆ, ವಸತಿ ನಿಗಮದಲ್ಲಿ ಈ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಮಾಡಿದ್ರು. ಇದರಿಂದಲೇ ಸಚಿವರು ಮುಜುಗರಕ್ಕೊಳಗಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ಆಗಿದೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಸುದ್ದಿಗೋಷ್ಠಿ ಮಾಡ್ತಾ ಹೇಳಿದ್ರು, ನಾನೇನಾದ್ರೂ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದೀನಿ, ಬಡವರಿಗೆ ಮನೆ ಕೊಡುವ ವಿಚಾರದಲ್ಲಿ ದುಡ್ಡಿಸ್ಕೊಂಡಿದ್ದೀನಿ ಅಂದ್ರೆ ನನ್ನ ಬಾಯಿಗೆ ಹುಳ ಬೀಳಬೇಕು. ನಾನು ರಾಜೀನಾಮೆ ಕೊಡೋದಕ್ಕೂ ಕೂಡ ಸಿದ್ಧ. ಆ ರೀತಿ ನಾನೇನಾದ್ರೂ ದುಡ್ಡಿಸ್ಕೊಂಡಿದ್ರೆ ಅನ್ನುವಂತಹ ವಿಚಾರವನ್ನ ಸ್ವತಃ ಜಮೀರ್ ಅಹಮದ್ ಖಾನ್ ಅವರೇ ಪ್ರಸ್ತಾಪ ಮಾಡಿದ್ರು. ಬಟ್ ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಕ್ಲಾರಿಟಿ ಕೊಟ್ಟಂತ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಈಗ ಅವರು ಉಸ್ತುವಾರಿ ವಹಿಸಿಕೊಂಡಿರುವಂತಹ ಜಿಲ್ಲೆಯ ಪ್ರಮುಖ ಕಾಂಗ್ರೆಸ್ ಶಾಸಕರೇ ಅಸಮಾಧಾನ ಹೊರಹಾಕ್ತಿದ್ದಾರೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ತಮ್ಮ ಪಕ್ಷದ ಶಾಸಕರಿಗೆ ಅನುದಾನ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತಾರತಮ್ಯ ತೋರಿಸ್ತಿದ್ದಾರಂತೆ ಸಚಿವರು.